ಡ್ರೈವರಿಗೆ ಹೊಡೆದು ಆ ಲಾರಿ ಡ್ರೈವರ್ ಕಡೆಯಿಂದ ಸುಳ್ಳು ಹೇಳಿಕೆ ಕೊಡಿಸಿದ್ದಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟು ಸುಮಾರು 10 ದಿವಸ ಆದ್ರೂ ಕೂಡ ಇಲ್ಲಿ ತನಕ ಪೊಲೀಸರು ಅವ್ರ ಮೇಲೆ ಕೇಸ್ ಮಾಡಲಾಗ್ಯಾರ. 15 ದಿವಸದ ಹಿಂದೆ ಆಳಂದ ನಗರದಲ್ಲಿ ಒಂದು ಅಕ್ರಮವಾಗಿ ಸಂಗ್ರಹ ಮಾಡಿ ಇಟ್ಟಂತ ಅಕ್ಕಿ ದಾಸ್ತಾನು ಮೇಲೆ ನಾನು SP ಅವ್ರ ಗಮನಕ್ಕೆ ತಂದು ಅಲ್ಲಿ ಹೋಗಿ ಅವರ ಮುಖಾಂತರ ಮತ್ತು ಫುಡ್ DD ಅವರ ಮುಖಾಂತರ ಫುಡ್ ಶಿರಸ್ತೇದಾರರು ಮತ್ತು ಮಿಡ್ ಡೇ ಮೀಲ್ ಅಧಿಕಾರಿ ಮತ್ತು ಅಂಗನವಾಡಿ ಅಧಿಕಾರಿಗಳನ್ನು ಅಲ್ಲಿ ತಗೊಂಡು ಹೋಗಿ ಅಲ್ಲಿ ಓಪನ್ ಮಾಡಿ ನೋಡಿದಾಗ ಅಕ್ರಮವಾಗಿ ಸುಮಾರು 1 ಲಾರಿ ಅಷ್ಟು ಅಕ್ಕಿ ಮತ್ತು ಫುಡ್ ಇದು ಪೌಡರ್ ಹಾಲು ಅದೆಲ್ಲ ಅಲ್ಲಿ ಸಿಕ್ಕಿತ್ತು. ಅದು ಕೇಸ್ ಮಾಡೋ ಒಂದು ಉದ್ದೇಶದಿಂದ ಅಧಿಕಾರಿಗಳಿಗೆ ತಗೊಂಡು ಅದು ಕೇಸ್ ಕೂಡ ಬಹಳಷ್ಟು ನಿಷ್ಕಾಳಜಿ ವಹಿಸಿ ಮತ್ತೆ DC ಅವರ ಒಂದು ಮಧ್ಯಸ್ಥಿಕೆಯಿಂದ ಆ ಕೇಸ್ ಆಯ್ತು ಮತ್ತು SP ಅವರ ಸಹಕಾರದಿಂದ. ಹೀಗಾಗಿ ಅದು ಕೇಸ್ ಆದ ಬಳಿಕ ಆಳಂದದ ಈ ಅಕ್ರಮ ಏನ್ ವ್ಯವಹಾರ ಮಾಡ್ಲಿಕತ್ತಾರ ಪಿಂಟು ಜಮಾದಾರ್ ಮತ್ತು ಫಿರ್ದೋಸ್ ಅನ್ಸಾರಿ ಅಂತಂದಿ ಅವರು ಇದು ನಮ್ಮ ಅಕ್ರಮ ದಂಧೆ ಬಂದ್ ಮಾಡ್ಲಿಕತ್ತಾರ ಅಂತಂದು ನಮ್ಮ ಮೇಲೆ ಒಂದು ಸುಳ್ಳು ಆರೋಪ ಮಾಡೋ ಸಲುವಾಗಿ ಮತ್ತು ನಮಗೆ ಹೆದರಿಸೋ ಸಲುವಾಗಿ ಒಂದು ಗುಲ್ಬರ್ಗಾದಿಂದ ಹೋಗುವಂತ ಒಂದು ಲಾರಿಯನ್ನು ಹಿಡಿದು ಆ ಲಾರಿ ಡ್ರೈವರಿಗೆ ಹೊಡೆದು ಆ ಲಾರಿ ಡ್ರೈವರ್ ಕಡೆಯಿಂದ ಸುಳ್ಳು ಹೇಳಿಕೆ ಕೊಡಿಸಿದ್ದಾರೆ. ಏನಂತ ಇದು ಅಕ್ಕಿ ಏನದ ಹರ್ಷ ಗುತ್ತದಾರ್ ಅವ್ರಿಗೆ ಸಂಬಂಧಪಟ್ಟಿದ್ದು ಅಂತ. ಅದು ಆ ಟೈಮಲ್ಲಿ ನಾವು ಮೈಸೂರು ಪಾದಯಾತ್ರೆಯಲ್ಲಿ ಇದ್ದೀವಿ. ನಾವು ಆ ಲಾರಿ ಮಾಲಕಕ್ಕೆ ಸಂಪರ್ಕ ಮಾಡಿದಾಗ ಇಲ್ರಿ ನಮಗ ಜಬರ್ದಸ್ತಿ ಹೇಳಿಕೆ ಕೊಡ್ಸಕ್ ಹಚ್ಚಾರ, ಅದಕ್ಕ ನಾವ್ ಈ ರೀತಿ ಹೇಳಿವಿ, ಆದ್ರೆ ನಾವ್ನು ಕೂಡ ಕಂಪ್ಲೇಂಟ್ ಕೊಡ್ಲತ್ತೀವಿ, ಯಾಕಂದ್ರೆ ನಮ್ ಡ್ರೈವರ್ಗೆ ಹೊಡೆದಾರ, ನಾವು ಕಂಪ್ಲೇಂಟ್ ಕೊಡ್ಲತ್ತೀವಿ ಅವ್ರ ಮ್ಯಾಗ ಅಂತ. ಅವ್ರು ಕಂಪ್ಲೇಂಟ್ ಕೊಟ್ಟು ಸುಮಾರು 10 ದಿವಸ ಆದ್ರೂ ಕೂಡ ಇಲ್ಲಿ ತನಕ ಪೊಲೀಸರು ಅವ್ರ ಮೇಲೆ ಕೇಸ್ ಮಾಡಲಾಗ್ಯಾರ. ಅದಕ್ಕೆ ನಮ್ಮ ಒಂದು ಬೇಡಿಕೆ ಅವ್ರ ಮೇಲೆ FIR ಆಗ್ಬೇಕು. ಏನ್ ಈ ರೀತಿ ಒಂದು ನಮಗೆ ಹೆದರ್ಸುವಂತ ಕೆಲಸ ಮಾಡ್ಲಿಕತ್ತಾರ, ನಾವು ಅದಕ್ಕೆ ಹೆದರೋದಿಲ್ಲ.